ಅವರಿಬ್ರು ಸುಮಾರು 20 ವರ್ಷ ಸಂಸಾರ ನಡೆಸಿದ್ರು. ಆದರೆ ಮಕ್ಕಳಾಗಿರಲಿಲ್ಲ. ಇದೇ ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ನಿತ್ಯ ಜಗಳ ಆಗ್ತಾ ಇತ್ತು. ನಿನ್ನೆ ಗಂಡ ಕುಡಿದು ಬಂದು ಮಲಗಿದ್ದಾಗ ಪತ್ನಿ ರಣರಾಕ್ಷಸಿಯಾಗಿದ್ದಾಳೆ. ಮಾಮೂಲಿ ಗಂಡ ಹೆಂಡತಿ ಜಗಳಗಳಾಗತ್ತೆ. ರೂಮಿಂದ ಈ ಕಡೆಗೆ ಬಾಡಿ ಶಿಫ್ಟ್ ಮಾಡಿ ಹಾಲ್ಗೆ ಹಾಕುವಾಗ ಮಾರ್ಕದಂಗೆ ಎಣ್ಣೆ ನಶೆಯಲ್ಲಿ ಮಲಗಿದ್ದ ಗಂಡ ರಣಚಂಡಿ ಆಗಿದ್ದಳು ಹೆಂಡತಿ. ಮಕ್ಕಳು ಆಗ್ಲಿಲ್ಲ ಅಂತ ಗಂಡನಿಗೆ ಕಟ್ಟಿದಳು ಚಟ್ಟ. ಶಿವ ಈ ಕಿಲ್ಲರ್ ಅಂಕಲ್ ಆಂಟಿಯರ ಕಥೆ ಕೇಳ್ತಿದ್ರೆ ಬ್ಯಾಚುಲರ್ ಹುಡುಗರು ಮದುವೆ ಆಗೋದಕ್ಕೂ ಹೆದರುತ್ತಿದ್ದಾರೆ. ಗಂಡ ಸರಿಯಿಲ್ಲ ಅಂತ ಪತ್ನಿಯರೇ ಹೆಣ ಉರುಳಿಸ್ತಿದ್ದಾರೆ. ಪರಪುರುಷನ ಸಂಘಕ್ಕಾಗಿ ಕಟ್ಕೊಂಡವನಿಗೆ ಚಟ್ಟ ಕಟ್ತಿದ್ದಾರೆ. ಅತ್ತ ಗಂಡಸರು ಕೂಡ ಪರಸ್ತ್ರೀಯ ಮೋಹಕ್ಕೆ ಬಿದ್ದು ಪತ್ನಿ ಪಾಲಿಗೆ ಹಂತಕರಾಗ್ತಿದ್ದಾರೆ. ಇದರ ಮಧ್ಯೆ ಈಗ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಪತ್ನಿಯೇ ಪತಿ ಪಾಲಿಗೆ ರಣರಾಕ್ಷಸಿಯಾಗಿದ್ದಾಳೆ. ಎಣ್ಣೆ ಹೊಡ್ಕೊಂಡು ಬಂದು ಗಡದ್ದ ನಿದ್ದೆಗೆ ಜಾರಿದವನನ್ನ ಪರಲೋಕಕ್ಕೆ ಪಾರ್ಸೆಲ್ ಮಾಡಿದ್ದಾಳೆ. ರಾತ್ರಿ ಇಡೀ ಹೆಣದ ಪಕ್ಕದಲ್ಲೇ ಕೂತವಳು ಬೆಳಗಾಗ್ತಿದ್ದಂತೆ ಹೃದಯಾಘಾತದ ಕಥೆ ಕಟ್ಟಿದ್ಲು. ಗಂಡ ಹೆಂಡತಿ ಅನ್ನೋ ಸಂಬಂಧ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಮಕ್ಕಳಾಗಿಲ್ಲ ಅಂತ ಗಂಡನನ್ನೇ ಕೊಲ್ಲೋದು ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಇವರ ಹೆಸರು ನಿತ್ಯಾನಂದ ಅಂತ. ವಯಸ್ಸು 50 ತುಂಬಿತ್ತು. ಇವರ ಪತ್ನಿಯೇ ಸುಶೀಲ. ಗಂಡ ಮೈಸೂರಿನ ಶೋರೂಮ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ರೆ ಪತ್ನಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ಲು. ಮದುವೆಯಾಗಿ 25 ವರ್ಷ ಆಗ್ತಾ ಬಂದರೂ ಮಕ್ಕಳಾಗಿರಲಿಲ್ಲ. ಇದು ಗಂಡ ಹೆಂಡತಿ ಮಧ್ಯೆ ದೊಡ್ಡ ಬಿರುಕು ಮೂಡಿಸಿತ್ತು. ಇದೇ ವಿಷಯಕ್ಕೆ ಪದೇ ಪದೇ ಜಗಳ ಮಾಡ್ಕೊಳ್ತಿದ್ರು. ಜೊತೆಗೆ ಹಣಕಾಸು ಹಾಗೂ ಆಸ್ತಿ ವಿಚಾರಕ್ಕೂ ಮನಸ್ತಾಪಗಳಿದ್ವಂತೆ. ಅಷ್ಟೇ ಅಲ್ಲ, ಗಂಡ ಅನ್ನಿಸ್ಕೊಂಡವ ನಿತ್ಯ ಕುಡ್ಕೊಂಬರ್ತಾನೆ ಅನ್ನೋದು ಪತ್ನಿಯ ಸಿಟ್ಟಿಗೆ ಕಾರಣವಾಗಿತ್ತು. ಏನೂ ಇಲ್ಲ, ಅವ್ರು ಯಾರ ಜೊತೆನೂ ಕಾಂಟ್ಯಾಕ್ಟ್ ಇರ್ತಿಲ್ಲ. ನಮ್ಮ ಜೊತೆ ಎಲ್ಲ ಮದುವೆ ಆದಮೇಲೆ ಹುಡುಗ ನಮ್ಮ ಜೊತೆ ಕಾಂಟ್ಯಾಕ್ಟೇ ಬಿಟ್ಬಿಟ್ಟ. ಇಬ್ಬರೇ ಇದ್ದರು. ಯಾವಾಗ ಮಾಮೂಲಿ ಗಂಡ ಹೆಂಡತಿ ಜಗಳಗಳಾಗತ್ತೆ ಅಷ್ಟೇ. ಮದುವೆ ಒಂದು 10 ವರ್ಷದ ಮೇಲೆ ಆಗಿದೆ ಮದುವೆ ಮಕ್ಕಳಿಗೆ. ನಿನ್ನೆ ರಾತ್ರಿ ಕಂಠಪೂರ್ತಿ ಕುಡ್ಕೊಂಬಂದ ನಿತ್ಯಾನಂದ ಗಾಢ ನಿದ್ದೆಗೆ ಜಾರಿದ್ದ. ಈ ವೇಳೆ ಪತ್ನಿಗೆ ಅದೇನನ್ನಿಸ್ತೋ ಗೊತ್ತಿಲ್ಲ. ಮಧ್ಯರಾತ್ರಿ ಹೊತ್ತಲ್ಲಿ ಪತ್ನಿ ಅನ್ನಿಸ್ಕೊಂಡವಳು ರಾಕ್ಷಸಿಯಾಗಿದ್ದಾಳೆ. ಕುತ್ತಿಗೆಗೆ ಹಗ್ಗ ಬಿಗಿದು ಕೊಂದು ಹಾಕಿದ್ಲು. ಇಡೀ ರಾತ್ರಿ ಹೆಣದ ಜೊತೆಗೆ ಇದ್ದವಳು ಬೆಳಗಾದ್ರೂ ಮನೆ ಬಾಗಿಲು ತೆಗೆದಿರಲಿಲ್ಲ. ಸೂರ್ಯ ನೆತ್ತಿ ಮೇಲೆ ಬರ್ತಿದ್ದಂತೆ ನಿತ್ಯಾನಂದನ ಸ್ನೇಹಿತ ಫೋನ್ ಮಾಡಿದ್ದಾನೆ. ಎಷ್ಟೇ ರಿಂಗ್ ಮಾಡಿದ್ರೂ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಹೀಗಾಗಿ ಸೀದಾ ಮನೆ ಬಾಗಿಲಿಗೆ ಬಂದವ ಡೋರ್ ತಟ್ಟಿದ್ದಾನೆ. ಆದ್ರೆ ಯಾರೂ ರಿಯಾಕ್ಟ್ ಮಾಡಿರಲಿಲ್ಲ. ಇದೇ ಹೊತ್ತಲ್ಲಿ ಹಂತಕ್ಕೆ ಸುಶೀಲಾಗೆ ನಡುಕ ಶುರುವಾಗಿದೆ. ಎಲ್ಲಿ ಸಿಕ್ಕಿ ಬೀಳ್ತೀನೋ ಅನ್ನೋ ಭಯದಲ್ಲಿ ಹೃದಯಾಘಾತದ ಕಥೆ ಕಟ್ಟಿದ್ದಾಳೆ. ನಿತ್ಯಾನಂದನ ಅಣ್ಣನಿಗೆ ಫೋನ್ ಮಾಡಿ ನಿಮ್ಮ ತಮ್ಮ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ, ಬೇಗ ಬನ್ನಿ ಅಂದಿದ್ಲು. ಹಿಂಗೆ ನಿತ್ಯಾನಂದ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹಂಗೆ ನನಗೆ ಮಾಹಿತಿ ಗೊತ್ತಾಗಿದ್ದು ತಕ್ಷಣ ನಾನೇನು ಮಾಡಿದೆ, ನಾನು ಇಲ್ಲಿ ಬಂದು ನಮಗೆ ಅವ್ರ ರಿಲೇಟಿವ್ಸ್ಗೆ ಎಲ್ಲರಿಗೂ ನಾನು ಫೋನ್ ಮಾಡಿಬಿಟ್ಟು ನಾನು ಇದು ಮಾಡಿದೆ. ಆಗ ಅವ್ರ ಮಿಸ್ಸಸ್ ಕೇಳಿದಾಗ ಏನಾಯಿತು ಅಂದಾಗ 2 ಗಂಟೆ ಅಷ್ಟೊತ್ತಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, ಕಾಮಾಕ್ಷಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು, ಆಮೇಲೆ ಅವ್ರು ಡ್ರಿಂಕ್ಸ್ ಮಾಡಿದ್ರು ಅಂತ ನೋಡಲಿಲ್ಲ ಅಂತ ಒಂದು ಮಾಹಿತಿ ಕೊಟ್ಟರು. ಅತ್ತಿಗೆಯ ನೌಟಂಕಿ ಆಟ ಬಯಲಿಗೆಳೆದ ಮೈದುನ. ಅಣ್ಣನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ಸುದ್ದಿ ಕೇಳುತ್ತಿದ್ದಂತೆ ಸಹೋದರ ಓಡೋಡಿ ಬಂದಿದ್ದ. ಅಣ್ಣನ ಮೃತದೇಹ ನೋಡ್ತಿದ್ದಂತೆಯೇ ಅನುಮಾನ ಶುರುವಾಗಿದೆ. ಕುತ್ತಿಗೆ ಭಾಗ ಸಂಪೂರ್ಣ ಕಪ್ಪಾಗಿದ್ದು ಗಾಯದ ಗುರುತುಗಳು ಕಣ್ಣಿಗೆ ಬಿದ್ದಿದ್ವು. ಹೀಗಾಗಿ ಇಲ್ಲೇನೋ ಆಗಿದೆ ಅಂತ ಕುವೆಂಪು ನಗರದ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಯಾವಾಗ ಪೊಲೀಸರು ಎಂಟ್ರಿ ಕೊಟ್ಟರೋ ಹಂತಕ್ಕೆ ಸುಶೀಲಾ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಆದ್ರೆ ಒಬ್ಬಳೇ ಕೊಲೆ ಮಾಡಿದ್ಲಾ ಅಥವಾ ಇನ್ಯಾರಾದ್ರೂ ಇದ್ದಾರಾ ಅನ್ನೋ ತನಿಖೆ ಶುರು ಮಾಡಿದ್ದಾರೆ. ಒಟ್ನಲ್ಲಿ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಗಂಡನನ್ನ ಕೊಂದಿದ್ದು ಮಾತ್ರ ದುರಂತ. ಇಂಥ ವಿಷಯಕ್ಕೆಲ್ಲ ಕೊಲೆ ಹಂತಕ್ಕೆ ಹೋದ್ರೆ ಸಂಬಂಧಗಳಿಗೆ ಬೆಲೆ ಎಲ್ಲಿರುತ್ತೆ ಹೇಳಿ. ಎಲ್ಲದಕ್ಕೂ ಸಾವೊಂದೇ ಪರಿಹಾರ ಅಲ್ವಲ್ಲ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.